ಸೂರ್ಯನ ಮಿಥುನ ರಾಶಿ ಸಂಚಾರ 2026 ಸಿಂಹ ರಾಶಿಯವರಿಗೆ ಅದೃಷ್ಟದ ಕಾಲ. ನಮಸ್ಕಾರ ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಮತ್ತು ಧಾರ್ಮಿಕ ಮಾಹಿತಿ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಚರ್ಚಿಸಲಿರುವ ವಿಷಯ ಅತ್ಯಂತ ವಿಶೇಷವಾದುದು. ಏಕೆಂದರೆ ಗ್ರಹಗಳ ರಾಜ, ಅಧಿಕಾರದ ಕಾರಕ ಮತ್ತು ಸಿಂಹ ರಾಶಿಯ ಅಧಿಪತಿಯೇ ಆಗಿರುವ ಸೂರ್ಯದೇವನು ತನ್ನ ರಾಶಿಯನ್ನು ಬದಲಿಸುತ್ತಿದ್ದಾನೆ. ಬರುವ 2026 ರ ಜೂನ್ 15 ರಂದು ಸೂರ್ಯದೇವನು ತನ್ನ ಮಿತ್ರ ಗ್ರಹವಾದ ಬುಧನ ರಾಶಿಯಾದ ಮಿಥುನಕ್ಕೆ ಪ್ರವೇಶಿಸಲಿದ್ದಾನೆ. ಈ ಸಂಚಾರವು ಜೂನ್ 16 ರಿಂದ ಜುಲೈ 16 ರವರೆಗೆ ಒಂದು ತಿಂಗಳ ಕಾಲ ಇರಲಿದೆ. ಇದು ಕೇವಲ ರಾಶಿ ಬದಲಾವಣೆಯಲ್ಲ, ಇದು ನಿಮ್ಮ ರಾಶಿಯ ಅಧಿಪತಿಯೇ ಭಾಗ್ಯದ ಬಾಗಿಲು ತೆರೆಯಲು ಹೊರಟಿರುವ ಸಮಯ. ವಿಶೇಷವೆಂದರೆ ಮಿಥುನ ರಾಶಿಯಲ್ಲಿ ಈಗಾಗಲೇ ಬುಧ ದೇವನು ಕುಳಿತಿದ್ದಾನೆ. ಸೂರ್ಯ ಮತ್ತು ಬುಧನ ಈ ಮಿಲನದಿಂದ ಅತ್ಯಂತ ಶಕ್ತಿಯುತವಾದ ಬುಧಾದಿತ್ಯ ರಾಜಯೋಗ ನಿರ್ಮಾಣವಾಗಲಿದೆ. ಈ ರಾಜಯೋಗವು ಸಿಂಹ ರಾಶಿಯವರ ಜೀವನದಲ್ಲಿ ಎಂತಹ ಸಂಚಲನ ಮೂಡಿಸಲಿದೆ. ನಿಮ್ಮ ಆದಾಯ, ಉದ್ಯೋಗ ಮತ್ತು ಸಾಮಾಜಿಕ ಗೌರವ ಹೇಗೆ ಬದಲಾಗಲಿದೆ ಎಂಬುದನ್ನು ಈ 50 ನಿಮಿಷಗಳ ವಿಶೇಷ ವಿಡಿಯೋದಲ್ಲಿ ನಾವು ಹಂತ ಹಂತವಾಗಿ ತಿಳಿಯೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ. ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸಿಂಹ ರಾಶಿಯ ಅಧಿಪತಿ ಮತ್ತು 11ನೇ ಮನೆಯ ರಹಸ್ಯ. ಪ್ರಿಯ ಸಿಂಹ ರಾಶಿಯವರೇ, ಸೂರ್ಯನು ನಿಮ್ಮ ರಾಶಿಯ ಅಧಿಪತಿ, ಅಂದರೆ ನಿಮ್ಮ ಲಗ್ನ ಭಾವದ ಅಧಿಪತಿ ಗ್ರಹನಾಗಿದ್ದಾನೆ. ಮೇಲಾಗಿ ಸೂರ್ಯ ಎಂದರೆ ಶಕ್ತಿ, ನಾಯಕತ್ವ ಮತ್ತು ಪ್ರಭಾವದ ಸಂಕೇತ. ಈಗ ನಿಮ್ಮ ರಾಶ್ಯಾಧಿಪತಿಯು ನಿಮ್ಮ ರಾಶಿಯಿಂದ 11ನೇ ಮನೆಗೆ ಅಂದರೆ ಲಾಭ ಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಾನೆ. ಜ್ಯೋತಿಷ್ಯದಲ್ಲಿ 11ನೇ ಮನೆಯನ್ನು ಆದಾಯ, ಆಸೆಗಳ ಪೂರೈಕೆ, ಗೆಳೆಯರು ಮತ್ತು ನೆಟ್ವರ್ಕಿಂಗ್ನ ಸ್ಥಾನ ಎಂದು ಕರೆಯಲಾಗುತ್ತದೆ. ರಾಜನು ಲಾಭದ ಮನೆಗೆ ಬಂದಾಗ ಏನಾಗುತ್ತದೆ ಎಂದು ಯೋಚಿಸಿ. ಇದು ನಿಮ್ಮ ಜೀವನದ ಅತ್ಯಂತ ಸುವರ್ಣ ಕಾಲಗಳಲ್ಲಿ ಒಂದಾಗಲಿದೆ. ನಿಮ್ಮ ಹಳೆಯ ಆಸೆಗಳು ಈ ಸಮಯದಲ್ಲಿ ಈಡೇರಲಿವೆ. ಇಷ್ಟು ದಿನ ನೀವು ಪಟ್ಟ ಶ್ರಮಕ್ಕೆ ಈಗ ಫಲ ಸಿಗುವ ಕಾಲ ಹತ್ತಿರ ಬಂದಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರಸಿದ್ಧಿ ಹೆಚ್ಚಾಗಲಿದೆ. ವೃತ್ತಿ ಜೀವನ ಮತ್ತು ಉದ್ಯೋಗದಲ್ಲಿನ ಬದಲಾವಣೆ. ವೀಕ್ಷಕರೇ, ಉದ್ಯೋಗಿಗಳಿಗೆ ಮತ್ತು ಉದ್ಯಮಿಗಳಿಗೆ ಈ ಒಂದು ತಿಂಗಳು ಅತ್ಯಂತ ಲಾಭದಾಯಕವಾಗಿರಲಿದೆ. ಸೂರ್ಯನು ಸರ್ಕಾರ ಮತ್ತು ಅಧಿಕಾರದ ಕಾರಕನಾಗಿರುವುದರಿಂದ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ಸಮಯ ಸಿಹಿ ಸುದ್ದಿ ನೀಡಬಹುದು. ನಿಮ್ಮ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳ ಬೆಂಬಲ ನಿಮಗೆ ಸಿಗಲಿದೆ. ನೀವು ಬಯಸಿದ ಬಡ್ತಿ ಅಥವಾ ವರ್ಗಾವಣೆ ಈ ಸಮಯದಲ್ಲಿ ಸಿಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಯಾರು ಸಂವಹನ ಮಾಧ್ಯಮ, ಮಾರ್ಕೆಟಿಂಗ್, ಜಾಹೀರಾತು ಅಥವಾ ಸಾರಿಗೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದಾರೋ ಅವರಿಗೆ ಸೂರ್ಯನ ಈ ಮಿಥುನ ರಾಶಿ ಸಂಚಾರವು ವರದಾನವಾಗಲಿದೆ. ಬುಧಾದಿತ್ಯ ಯೋಗದ ಪ್ರಭಾವದಿಂದ ನಿಮ್ಮ ಮಾತಿನ ಜಾಣ್ಮೆ ಹೆಚ್ಚಾಗಲಿದೆ ಮತ್ತು ನೀವು ಹೊಸ ಕ್ಲೈಂಟ್ಗಳನ್ನು ಆಕರ್ಷಿಸಲು ಯಶಸ್ವಿಯಾಗುತ್ತೀರಿ. ಆರ್ಥಿಕ ಸ್ಥಿತಿ ಮತ್ತು ಹೊಸ ಆದಾಯದ ಮೂಲಗಳು. ವೀಕ್ಷಕರೇ, ಆರ್ಥಿಕವಾಗಿ ಇದು ನಿಮ್ಮ ಏಳಿಗೆಯ ಸಮಯ. 11ನೇ ಮನೆಯಲ್ಲಿ ಸೂರ್ಯನಿರುವುದರಿಂದ ಆದಾಯದ ಹೊಸ ಮೂಲಗಳು ನಿಮಗೆ ಗೋಚರಿಸಲಿವೆ. ಹಳೆಯ ಬಾಕಿ ಉಳಿದಿರುವ ಹಣ ನಿಮ್ಮ ಕೈ ಸೇರಬಹುದು. ಒಂದು ವೇಳೆ ನಿಮ್ಮ ಹಣಕಾಸಿನ ಯೋಜನೆಗಳು ಅರ್ಧಕ್ಕೆ ನಿಂತಿದ್ದರೆ ಅವು ಈಗ ವೇಗವನ್ನು ಪಡೆದುಕೊಳ್ಳಲಿವೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಅಥವಾ ವ್ಯಾಪಾರವನ್ನು ವಿಸ್ತರಿಸಲು ಇದು ಸೂಕ್ತ ಸಮಯ. ನಿಮ್ಮ ಮಿತ್ರರ ಅಥವಾ ನೆಟ್ವರ್ಕಿಂಗ್ ಮೂಲಕ ನಿಮಗೆ ದೊಡ್ಡ ಲಾಭದ ಅವಕಾಶಗಳು ಬರಲಿವೆ. ಸಣ್ಣ ಪುಟ್ಟ ಅಡೆತಡೆಗಳು ಬಂದರೂ ಸಹ ಅಂತಿಮವಾಗಿ ಯಶಸ್ಸು ನಿಮ್ಮ ಪಾಲಿಗೆ ಬರಲಿದೆ ಎಂದು ಗ್ರಹಗತಿಗಳು ಹೇಳುತ್ತಿವೆ. ಶಿಕ್ಷಣ, ಪ್ರೇಮ ಮತ್ತು ಸಾಮಾಜಿಕ ಜೀವನ. ಸೂರ್ಯನು 11ನೇ ಮನೆಯಲ್ಲಿದ್ದಾಗ ತನ್ನ 7ನೇ ದೃಷ್ಟಿಯನ್ನು ನಿಮ್ಮ 5ನೇ ಮನೆಯ ಮೇಲೆ ಬೀರುತ್ತಾನೆ. 5ನೇ ಮನೆಯು ಶಿಕ್ಷಣ, ಪ್ರೇಮ ಮತ್ತು ಸಂತಾನದ ಸ್ಥಾನವಾಗಿದೆ. ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಅಥವಾ ಕಲಾ ಕ್ಷೇತ್ರದಲ್ಲಿರುವವರಿಗೆ ಇದು ಅದ್ಭುತ ಸಮಯ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಸಾಮಾಜಿಕವಾಗಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಸೂರ್ಯನು ಅಧಿಕಾರದ ಗ್ರಹವಾಗಿರುವುದರಿಂದ ನೀವು ನಿಮ್ಮ ಸ್ನೇಹಿತರ ಮೇಲೆ ಅಥವಾ ಆತ್ಮೀಯರ ಮೇಲೆ ಅಧಿಕಾರ ಚಲಾಯಿಸಲು ಹೋಗಬೇಡಿ. ಇದು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಬಹುದು. ನಿಮ್ಮ ನಾಯಕತ್ವದ ಗುಣವನ್ನು ಒಳ್ಳೆಯ ಕೆಲಸಕ್ಕೆ ಬಳಸಿ. ಕೆಲ ಬಾರಿ ನಿಮ್ಮಲ್ಲಿ ಪ್ರಬಲ ಸೂರ್ಯದೇವನು ಅಹಂಭಾವವನ್ನು ವೃದ್ಧಿಸಬಹುದಾಗಿದೆ. ಈ ವೇಳೆ ನೀವು ಹೆಚ್ಚು ಅಹಂಭಾವ ತೋರಬಹುದಾದ ಸಾಧ್ಯತೆ ಇರಲಿದೆ. ಅಲ್ಲದೆ ಇಲ್ಲಿ ಇತರರ ಮೇಲೆ ಅಧಿಕಾರ ಚಲಾಯಿಸಲೂಬಹುದು. ನಾನು ನನ್ನಿಂದಲೇ ಅನ್ನೋ ಅತಿಯಾದ ವಿಶ್ವಾಸ ನಿಮ್ಮ ಶತ್ರುವಾಗಲೂ ಬಹುದಾಗಿದೆ. ಹೀಗಾಗಿ ಈ ವಿಶೇಷ ಸಮಯದಲ್ಲಿ ನೀವು ಸಾಧ್ಯವಾದಷ್ಟು ವಿನಮ್ರವಾಗಿರಲು ಪ್ರಯತ್ನಿಸಿ. ಇಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದ್ದು ಇದರಿಂದಾಗಿ ಸಮಾಜದಲ್ಲಿ ಖ್ಯಾತಿಯೂ ಖಂಡಿತ ವೃದ್ಧಿಸಲಿದೆ. ಆದರೆ ಇಲ್ಲಿ ನಿಮ್ಮ ನಡೆ ನುಡಿಯಲ್ಲಿ ದರ್ಪವಿದ್ದರೆ ಸಮಾಜದಲ್ಲಿ ಅಪಖ್ಯಾತಿಗೂ ಈಡಾಗಬಹುದಾದ ಸಾಧ್ಯತೆ ಇರಲಿದೆ. ಹೀಗಾಗಿ ಇಲ್ಲಿ ಎಚ್ಚರಿಕೆಯನ್ನ ಹೊಂದಿರಬೇಕು. ಇನ್ನು ಕೊನೆಯದಾಗಿ ಈ ವಿಶೇಷ ಸಮಯದಲ್ಲಿ ನೀವು ಮಾಡಿಕೊಳ್ಳಬೇಕಾದ ಸರಳ ಪರಿಹಾರಗಳು. ಸಿಂಹ ರಾಶಿಯವರೇ, ಈ ಸುವರ್ಣ ಕಾಲದ ಪೂರ್ಣ ಲಾಭವನ್ನು ಪಡೆಯಲು ನೀವು ಕೆಲವು ಸರಳ ಪರಿಹಾರಗಳನ್ನು ಮಾಡಬಹುದು. ತಂದೆಯ ಆಶೀರ್ವಾದ. ಪ್ರತಿದಿನ ಮನೆಯಿಂದ ಹೊರಡುವಾಗ ನಿಮ್ಮ ತಂದೆಯ ಪಾದ ಮುಟ್ಟಿ ಆಶೀರ್ವಾದ ಪಡೆಯಿರಿ.
ಇದು ಸೂರ್ಯನ ಅನುಗ್ರಹವನ್ನು ಹೆಚ್ಚಿಸುತ್ತದೆ. ಗಾಯತ್ರಿ ಮಂತ್ರ. ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಗಾಯತ್ರಿ ಮಂತ್ರವನ್ನು ಜಪಿಸಿ. ಆದಿತ್ಯ ಹೃದಯ ಸ್ತೋತ್ರ. ಆದಿತ್ಯ ಹೃದಯ ಸ್ತೋತ್ರದ ಪಠಣವು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತು ಯಶಸ್ಸನ್ನು ಇಮ್ಮಡಿಗೊಳಿಸುತ್ತದೆ. ವೀಕ್ಷಕರೇ, ಸೂರ್ಯನ ಈ ರಾಶಿ ಬದಲಾವಣೆಯು ಸಿಂಹ ರಾಶಿಯವರ ಪಾಲಿಗೆ ಮಹತ್ತರವಾದ ಬದಲಾವಣೆ ತರಲಿದೆ. ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸಿಂಹ ರಾಶಿಯ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಮತ್ತಷ್ಟು ಇಂತಹ ರೋಚಕ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.